ಇವಾಗ ರೆಕಾರ್ಡ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पषाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯ. ಹಿಂದೆ ತಿಳಿದಂತೆ ಸೀತಾರಾಮರ ಕಲ್ಯಾಣವಾದ ಮೇಲೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಳಗಳಿಗೆ, ಎಲ್ಲ ದೇವತೆಗಳು, ಎಲ್ಲ ರಾಜರುಗಳು, ಎಲ್ಲ ಮನುಷ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋಗಿದ್ದಾರೆ. ಹೇಗೆ ಬಂದಿದ್ದು ಸಂತೋಷದಿಂದ ಬಂದಿದ್ದಾರೆ, ಸಂತೋಷದಿಂದ ಹೋದರು. ನಂತರದಲ್ಲಿ ದಶರಥ ರಾಜನು ಕೂಡ ತನ್ನ ಮಕ್ಕಳನ್ನ ಕರೆದುಕೊಂಡು ಜೊತೆಗೆ ತಾನು ಈ ಮಿಥಿಲಾ ಪಟ್ಟಣದಿಂದ ಅಯೋಧ್ಯೆ ಪಟ್ಟಣಕ್ಕೆ ತಾನು ಹೊರಟದ್ದು. ಈ ಎರಡರ ಮಧ್ಯ ದಾರಿಯಲ್ಲಿ ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ಇಷ್ಟ ಆಗಿತ್ತು. ಮುಂದೆ ದಶರಥ ನೋಡಿ ಆದಮೇಲೆ ಮುಂದೆ ಏನಾಯಿತು ಎಂಬುವಂತಹ ಪ್ರಸಂಗವನ್ನ ಮುಂದಿನ ಶ್ಲೋಕ 41ನೆಯ ಶ್ಲೋಕದಿಂದ ತಿಳಿಸಿಕೊಡ್ತಾರೆ. 41ನೆಯ ಶ್ಲೋಕ. ಅಜಾನತಾಂ ರಾಘವಮಾದಿಪೂರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪೃಧೇವ ನೃಪೋ ಯಯಾಚೇ ಪ್ರಣಿಪತ್ಯ ಭೀತಃ. ಅಜಾನತಾಂ ರಾಘವಮಾದಿಪೂರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪೃಧೇವ ನೃಪೋ ಯಯಾಚೇ ಪ್ರಣಿಪತ್ಯ ಭೀತಃ ಎಂಬುದಾಗಿ 41ನೆಯ ಶ್ಲೋಕ. ಪದವಿಭಾಗ. ಅಜಾನತಾಂ ರಾಘವಂ ಆದಿಪೂರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನೈಃ ಸಮಾಹ್ವಯಂತಂ ರಘುಪಂ ಸ್ಪೃಧಾ ಏವ ನೃಪಃ ಯಯಾಚೆ ಪ್ರಣಿಪತ್ಯ ಭೀತಃ ಎಂಬುದಾಗಿ ಪದವಿಭಾಗ. ಏನಾಯಿತು ಅಂದ್ರೆ, ಅಜಾನತಾಂ ರಾಘವಂ ಆದಿಪೂರುಷಂ ಅಂದ್ರೆ ಅನ್ವಯ ಹೇಗೆ? ಆದಿಪೂರುಷಂ ರಾಘವಂ ಅಜಾನತಾಂ, ರಾಘವನನ್ನ, ರಾಮಚಂದ್ರ ದೇವರನ್ನ ಆದಿಪೂರುಷ, ಇವನು ದೇವರು, ಇವನು ಹರಿ ಅಂತ ಅಜಾನತಾಂ ತಿಳಿಯದೇ ಇದ್ದಂತಹ, ಯಾರಿಗೆ ರಾಮಚಂದ್ರ ದೇವರು ಭಗವಂತನ ಅವತಾರ, ಭಗವಂತನೇ ರಾಮಚಂದ್ರ ಅಂತ ಯಾರಿಗೆ ಗೊತ್ತಿರ್ಲಿಲ್ವೋ, ಅಜಾನತಾಂ ತಿಳಿಯದೇ ಇರತಕ್ಕಂತಹ ವ್ಯಕ್ತಿಗಳಿಗೆ
ನಿದರ್ಶನೈಃ ಜ್ಞಾಪಯಿತುಂ ಸಮಾಗತಂ. ಅವ್ರಿಗೆ ತಿಳಿಸಬೇಕಾಗಿದೆ. ಯೋಗ್ಯ ವ್ಯಕ್ತಿಗಳಿದ್ದಾರೆ, ಯೋಗ್ಯ ವ್ಯಕ್ತಿಗಳು ಜೀವರಿದ್ದಾರೆ. ಅವರಿಗೆ ಏನೋ ಅಜ್ಞಾನದಿಂದಾಗಿ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಬಂದಿಲ್ಲ, ಗೊತ್ತಿಲ್ಲ. ರಾಮಚಂದ್ರ ದೇವರೇ ಸಾಕ್ಷಾತ್ ಭಗವಂತನೇ ರಾಮಚಂದ್ರನಾಗಿ ಅವತಾರ ಮಾಡಿದ್ದು ಅಂತ ಆ ಪ್ರಸಂಗದಲ್ಲಿ ಅಜ್ಞಾನದಿಂದ ತಿಳುವಳಿಕೆ ಇಲ್ಲದೆ ಇರುವಂತಹ ಪ್ರಸಂಗ. ಆಗ ಈ ಪರಶುರಾಮ ದೇವರು, ಅದೇ ಭಗವಂತ ಮತ್ತೊಂದು ರೂಪ, ಆ ಭಗವಂತ ಪರಶುರಾಮ ರೂಪದಿಂದ ನಿದರ್ಶನೈಃ ಜ್ಞಾಪಯಿತುಂ ಸಮಾಗತಂ, ಅನೇಕ ದೃಷ್ಟಾಂತಗಳಿಂದ ರಾಮಚಂದ್ರ ದೇವರ ಅನೇಕ ರೀತಿಯಾದಂತಹ ದೃಷ್ಟಾಂತಗಳನ್ನ ತೋರಿಸುವ ಮುಖಾಂತರವಾಗಿ ಜ್ಞಾಪಯಿತುಂ ಸಮಾಗತಂ, ಇವರಿಗೆ ತಿಳಿಸ್ಬೇಕು. ಯಾರಿಗೆ ರಾಮಚಂದ್ರ ದೇವರು ಭಗವಂತ ಅಂತ ಹರಿ ಅಂತ ಗೊತ್ತಿಲ್ಲವೋ ಅಂಥವರಿಗೆ ಸುಮ್ಮನೆ ಹೇಗೋ ಅಲ್ಲ, ಏನೋ ಹೇಳಿ ಇವನು ರಾಮಚಂದ್ರ ದೇವರನ್ನ ದೇವರು ಅಂತ ತಿಳಿದುಕೊಳ್ಳಿ ಅಂತ ಬರೀ ಕೇವಲ ಮಾತಿನಿಂದ ತಿಳಿಸಿಕೊಡುವುದಲ್ಲ. ನಿದರ್ಶನೈಃ ಜ್ಞಾಪಯಿತುಂ ಸಮಾಗತಂ, ಅನೇಕ ದೃಷ್ಟಾಂತಗಳಿಂದ, ಸುಮ್ಮನೆ ಹೇಳಿವಲ್ಲ, ಅನೇಕ ದೃಷ್ಟಾಂತಗಳನ್ನ ಕೊಟ್ಟು ಅದನ್ನ ತಿಳಿಸಿಕೊಡುವ ಸಲುವಾಗಿನೇ ಸಮಾಗತಂ, ಬಂದಂತಹ. ಪರಶುರಾಮ ದೇವರನ್ನ ನೋಡಿದ, ದಶರಥ ನೋಡಿದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಅಂದ್ರೆ ಪರಶುರಾಮ ದೇವರು ಅಲ್ಲಿ ಬಂದಿದ್ದಾರೆ ಅಂತ ಅರ್ಥ. ಅಲ್ಲಿ ಯಾಕೆ ಬಂದ್ರು ಅಂತಂದ್ರೆ, ಯಾರಿಗೆ ತಿಳುವಳಿಕೆ ಇಲ್ಲವೋ ರಾಮಚಂದ್ರ ದೇವರು ದೇವರು ಅಂತ ಹೇಳಿ ಅಂಥವರಿಗೆ ದೃಷ್ಟಾಂತಗಳಿಂದ ತಿಳಿಸಿಕೊಡುವುದಕ್ಕಾಗಿ ಸಮಾಗತಂ ಬಂದಿದ್ದು ಆ ಪರಶುರಾಮ ದೇವರು. ಬಂದೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸ್ಪೃಧಾ ಏವ ರಘುಪಂ ಸಮಾಹ್ವಯಂತಂ, ಸ್ಪರ್ಧೆ ಮಾಡಬೇಕು, ಯುದ್ಧವನ್ನ ಮಾಡಿ, ಅನೇಕ ರೀತಿಯಾದಂತಹ ಸ್ಪರ್ಧೆಗಳನ್ನ ಮಾಡಿ ಆ ರಾಮಚಂದ್ರ ದೇವರು, ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಹರಿನೇ, ಭಗವಂತನೇ, ಸ್ವಯಂ ತಾನೇ ಭಗವಂತ, ಎರಡೂ ಒಂದೇ, ಅತ್ಯಂತ ಅಭೇದ ಇದೆ ಎರಡು ರೂಪಗಳಿಗೂ ಕೂಡ. ಆದರೂ ಕೂಡ ಭಗವಂತ ಮತ್ತೊಂದು ರೂಪದಿಂದ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಸ್ಪೃಧಾ ಏವ ರಘುಪಂ ಸಮಾಹ್ವಯಂತಂ, ಆ ರಾಮಚಂದ್ರ ದೇವರನ್ನ ಕರಿತಾ ಇದ್ದಾನೆ, ಸ್ಪರ್ಧೆ ಮಾಡೋಣವಾ ಅಂತ ಹೇಳಿ, ಯುದ್ಧವನ್ನು ಮಾಡೋಣ ಅಂತ ಹೇಳಿ. ಆ ರೀತಿಯಾಗಿ ಸಮಾಹ್ವಯಂತಂ, ಕರೆಯುತ್ತಿರುವಂತಹ ಆ ಪರಶುರಾಮ ದೇವರನ್ನ ದಶರಥ ನೋಡಿದ. ದಶರಥ ಪರಶುರಾಮ ದೇವರನ್ನ ನೋಡಿದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ನೋಡಿದ ಅಂದ್ರೆ ಹೇಗೆ ನೋಡಿದ್ದು ಅಂದ್ರೆ, ಆ ಪರಶುರಾಮ ದೇವರು ಬಂದದ್ದು ರಾಮನೇ ದೇವರು, ದೇವರೇ ರಾಮನು, ಅತ್ಯಂತ ಅಭೇದ ಇದೆ ಅಂತ ತಿಳಿಸಿಕೊಡುವುದಕ್ಕಾಗಿಯೇ ಬಂದದ್ದು. ಅದನ್ನ ಯುದ್ಧಕ್ಕೆ ಕರೀತಾ ಇದ್ದದ್ದು. ಆ ರೀತಿಯಾಗಿ ಕರೆಯುವಂತಹ ದಶರಥ ಆ ಪರಶುರಾಮ ದೇವರನ್ನು ನೋಡಿದ. ಆ ರೀತಿ ಪರಶುರಾಮ ದೇವರು ಕರಿತಾ ಇದ್ದಾರೆ, ಅಂತಹ ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ಅರ್ಥ. ಮತ್ತೇನು ಮಾಡಿದ ದಶರಥ, ಏನು ಮಾಡಿದ ಅಂದ್ರೆ, ನೃಪಃ ಭೀತಃ ಪ್ರಣಿಪತ್ಯ ಯಯಾಚೆ. ಆ ದಶರಥ ರಾಜ ಭಯವನ್ನ ಪಟ್ಟ. ನನ್ನ ಪರಶುರಾಮ ದೇವರ ಒಂದು ಆಕಾರವಾಗಲಿ, ಅವರ ಪರಾಕ್ರಮ, ಅವರ ಒಂದು ಶಕ್ತಿಯ ಜ್ಞಾನ ಎಲ್ಲವೂ ದಶರಥನಿಗೆ ಗೊತ್ತಿದೆ. ಹೀಗಾಗಿ ಇಂತಹ ಪರಶುರಾಮ ದೇವರು ನನ್ನ ಮಗನನ್ನ ಯುದ್ಧಕ್ಕೆ ಕರಿತಾ ಇದ್ದಾರೆ ಅಂತಂದ್ರೆ, ನಮ್ಮ ಮಗನನ್ನ ಎಲ್ಲಿ ಸಂಹಾರ ಮಾಡಿಬಿಡ್ತಾರೇನೋ ಅಂತ ಆ ಭಯದಿಂದ, ದಶರಥನಿಗೂ ಜ್ಞಾನ ಇಲ್ಲ ಅಂತ ಅರ್ಥ ಆ ಪ್ರಸಂಗದಲ್ಲಿ. ಏನೋ ಅಜ್ಞಾನದಿಂದಾಗಿ ಆ ರಾಮಚಂದ್ರ ತನ್ನ ಮಗ ಇವನು ದೇವರು ಅಂತ ಜ್ಞಾನ ಇಲ್ಲ. ಹೀಗಾಗಿ ಎಲ್ಲಿ ಪರಶುರಾಮ ದೇವರು ಸಂಹಾರ ಮಾಡಿಬಿಟ್ಟಾರೋ ಅಂತ ಭೀತಃ, ಭಯವನ್ನ ಪಟ್ಟವನಾಗಿ, ಪ್ರಣಿಪತ್ಯ ಯಯಾಚೆ, ನಮಸ್ಕಾರವನ್ನ ಮಾಡಿ, ಪರಶುರಾಮ ದೇವರ ಒಂದು ಶಕ್ತಿ, ಅವರ ಎಲ್ಲ ವಿಚಾರ ಗೊತ್ತಿದೆ. ಹೀಗಾಗಿ ಭಯವನ್ನ ಪಟ್ಟವನಾಗಿ ಅವರಿಗೆ ನಮಸ್ಕಾರವನ್ನ ಮಾಡಿದ. ನಮಸ್ಕಾರವನ್ನ ಮಾಡಿ ಯಯಾಚೆ, ಅವರಿಗೆ ಬೇಡಿಕೊಂಡ ದಶರಥ. ಅವರ ಪರಾಕ್ರಮ, ಅವರ ಒಂದು ರೂಪವನ್ನು ನೋಡಿ, ತನ್ನ ಮಗನ ಒಂದು ಸ್ವಭಾವ ಗೊತ್ತಿಲ್ಲ, ತನ್ನ ಮಗನ ಒಂದು ವಿಚಾರ ಗೊತ್ತಿಲ್ಲ, ಸ್ವರೂಪ ಗೊತ್ತಿಲ್ಲ, ಅದಕ್ಕಾಗಿ ಕರೆಯುವಂತಹ ಆ ಪರಶುರಾಮ ದೇವರನ್ನ ನಮಸ್ಕಾರ ಮಾಡಿ ಕೇಳಿಕೊಡ್ತಾನೆ. ಏನು ಕೇಳಿಕೊಂಡ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 42ನೆಯ ಶ್ಲೋಕ. ನಮೇ ಸುತಂ ಹಂತುಮಿಹರ್ಹಸಿ ಪ್ರಭೋ
ವಯೋಗತಸ್ಯೇತ್ಯುದಿತಃ ಸ ಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಮಿಹಾಗತೋऽಸ್ಮ್ಯಹಂ ನ ಮೇ ಸುತಂ ಹन्तುಮಿಹರ್ಹಸಿ ಪ್ರಭೋ ವಯೋಗತಸ್ಯೇತ್ಯುದಿತಃ ಸ ಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಮಿಹಾಗತೋऽಸ್ಮ್ಯಹಂ ಎಂಬುದಾಗಿ 42ನೆಯ ಶ್ಲೋಕ. ಪದವಿಭಾಗ. ನ ಮೇ ಸುತಂ ಹಂತುಂ ಇಹ ಅರ್ಹಸಿ ಪ್ರಭೋ ವಯೋಗತಸ್ಯ ಇತಿ ಉದಿತಃ ಸಹ ಭಾರ್ಗವಃ ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಂ ಇಹ ಆಗತಃ ಅಸ್ಮಿ ಅಹಂ. ಕೊನೆ ಬಹಳ ಶಬ್ದಗಳು ಕೂಡಿಕೊಂಡಿವೆ. ದ್ರಷ್ಟುಮಿಹಾಗತೋಸ್ಮ್ಯಹಂ ಅಂತ ಇದೆ. ದ್ರಷ್ಟುಂ ಇಹ ಆಗತಃ ಅಸ್ಮಿ ಅಹಂ 5 ಶಬ್ದಗಳು ಅಲ್ಲಿ ಸೇರಿಕೊಂಡದ್ದು. ಪದ ವಿಭಾಗವನ್ನು ಮಾಡಿ ತಿಳಿದುಕೊಳ್ಳಬೇಕು. ಏನು ಬೇಡಿಕೊಂಡ ದಶರಥ ಪರಶುರಾಮ ದೇವರಿಗೆ ಅಂತಂದ್ರೆ ಕಿಮಿತಿ ಅಂತ ಪ್ರಶ್ನೆ ಮಾಡಿಕೊಂಡು ಏನನ್ನು ಬೇಡಿಕೊಂಡ ಅಂತ ಹೇಳ್ತಾರೆ. ಹೇ ಪ್ರಭೋ ಅಂತ, ಹೇ ಸಮರ್ಥ ಅಂತ ಆ ರೀತಿಯಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಬಂದಂತಹ ಆ ವ್ಯಕ್ತಿಗಳು ಪರಶುರಾಮ ದೇವರು ಸಾಮಾನ್ಯರಲ್ಲ, ಪ್ರಭುಗಳು, ಎಲ್ಲರಿಗೂ ಒಡೆಯರು. ಅದು ಪರಶುರಾಮ ದೇವರು ಅಂತ ಜ್ಞಾನ ಇದೆ, ಮಹಾನುಭಾವರು ಅಂತ ಜ್ಞಾನ ಇದೆ. ಈಗ ಅದಕ್ಕಾಗಿ ಹೇ ಪ್ರಭೋ ಅಂತ ಸಂಬೋಧನೆಯನ್ನು ಮಾಡಿ ಇಹ ಅಸ್ಮಿನ್ ಸಮಯೇ ಅಂದ್ರೆ ಈ ಸಮಯದೊಳಗೆ ಏನು ಸೀತಾರಾಮರ ಕಲ್ಯಾಣ ಮುಗಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇಂತಹ ಒಂದು ಸಮಯದೊಳಗೆ ಅಂದರೆ ರಾಮಚಂದ್ರ ದೇವರ ಈ ಒಂದು ಅವರ ಆಯುಷ್ಯದ ಒಂದು ಆ ಸಮಯದೊಳಗೆ, ಅಥವಾ ಒಂದು ಸಣ್ಣವರಿದ್ದಾರೆ ಮತ್ತು ದಶರಥ ಇವನು ವಯಸ್ಸಿಗೆ ಬಂದಂತಹ ವ್ಯಕ್ತಿ, ಅದನ್ನು ಹೇಳ್ತಾ ಇದ್ದ ದಶರಥ. ಹೇ ಪ್ರಭೋ ಇಹ ಅಸ್ಮಿನ್ ಸಮಯೇ, ಅಸ್ಮಿನ್ ಈ ಸಮಯದಲ್ಲಿ ಎಂಬುದಕ್ಕೆ ಮುಂದಿನ ಶಬ್ದದಿಂದ ಸ್ಪಷ್ಟ ಆಗ್ತದೆ ನಮಗೆ. ವಯೋಗತಸ್ಯ ಮೇ ಸುತಂ, ವಯಸ್ಸಾದಂತಹ, ವಯಸ್ಸಾದಂತಹ ನನ್ನ, ಮೇ ಸುತಂ ನನ್ನ ಮಗನನ್ನ, ವಯಸ್ಸಾದಂತಹ ಎಲ್ಲಿ ವಿಶೇಷಣ ಅದು ನನಗೆ ಅಂತ, ದಶರಥನಿಗೆ. ಮೇ ಸುತಂ ವಯಸ್ಸಾದಂತಹ ನಾನು, ನನಗೆ ಈ ಮಗ ಇದ್ದಾನೆ ರಾಮಚಂದ್ರ. ಇಂತಹ ಸುತನನ್ನ, ಮಗನನ್ನ ಹಂತುಂ ನ ಅರ್ಹಸಿ, ಆ ಮಗನನ್ನ ಕೊಲ್ಲಿಕ್ಕೆ ಯೋಗ್ಯನಲ್ಲ. ಅಂದ್ರೆ ಮಗನನ್ನ ಕೊಲ್ಲಬೇಡ, ಮಗನನ್ನ ಯುದ್ಧ ಮಾಡಿ ಸಂಹಾರವನ್ನ ಮಾಡಬೇಡ್ರಿ ಅಂತ ಆ ಪರಶುರಾಮ ದೇವರಿಗೆ ದಶರಥ ತಾನು ಯಯಾಚೆ ಅದನ್ನ ಕೇಳಿಕೊಂಡದ್ದು. ನೋಡಿ, ಇದರಿಂದ ನೋಡಿ ಇಲ್ಲಿ ಕೆಲವು ಶಬ್ದಗಳನ್ನ ಆಡಿದ್ದು. ಪ್ರಭೋ ಅಂತ ಆ ಶಬ್ದವನ್ನ ಆಡಿ ಪರಶುರಾಮ ದೇವರಿಗೆ ಕೇಳ್ತಾ ಇದ್ದದ್ದು ಪರಶುರಾಮ ದೇವರು ಸಮರ್ಥರು ಅಂತ ದಶರಥನಿಗೆ ಗೊತ್ತಿದೆ ಅಂತ ಗೊತ್ತಾಗ್ತದೆ. ತನ್ನ ಮಗ ಇವನು ಸಮರ್ಥನಲ್ಲ ಅಂತ ಜ್ಞಾನ ಇದೆ, ಸಮರ್ಥನು ಅಂತ ಜ್ಞಾನ ಇಲ್ಲ, ದೇವರು ಅಂತ ಜ್ಞಾನ ಇಲ್ಲ. ಅದಕ್ಕಾಗಿ ಮೇ ಸುತಂ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು, ನನ್ನ ಮಗನನ್ನ ಅಂತ ಹೇಳಿ. ಬಹಳ ಚಿಕ್ಕವ ಅಂತ ಆ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾನೆ ದಶರಥ. ಹೀಗಾಗಿ ಮೇ ಸುತಂ ಹಂತುಂ ನ ಅರ್ಹಸಿ, ಸಂಹಾರ ಮಾಡಲಿಕ್ಕೆ ಯೋಗ್ಯನಲ್ಲ ಅವನು, ಸಂಹಾರ ಮಾಡಬೇಡ ಅಂತ ದಶರಥ ತಾನು ಈ ರೀತಿಯಾಗಿ ಯಯಾಚೆ ಕೇಳಿಕೊಂಡದ್ದು. ಇತಿ ಉದಿತಃ ಸಹ ಭಾರ್ಗವಃ, ಈ ರೀತಿಯಾಗಿ ಹೇಳಿಸಿಕೊಂಡಂತಹ ಆ ಪರಶುರಾಮ ದೇವರು, ಅಂದ್ರೆ ಪರಶುರಾಮ ದೇವರು ಹೀಗೆ ಹೇಳಿಸಿಕೊಂಡ್ರು, ಅಂದ್ರೆ ಸಂಹಾರ ಮಾಡಬೇಡ್ರಿ ನನ್ನ ಮಗನನ್ನ ಅಂತ ಹೇಳಿ ಆದ ಮೇಲೆ ಆ ಪರಶುರಾಮ ದೇವರು ದಶರಥನಿಗೆ ಹೇಳ್ತಾರೆ. ದಶರಥ ಅದನ್ನ ಟಿಪ್ಪಣಿಕಾರ ತಿಳಿಸಿಕೊಟ್ಟಿದ್ದಾರೆ. ವಯೋಗತಸ್ಯ ಇತ್ಯುಕ್ತ್ಯ ಸ್ವಸ್ಯ ಅಶಕ್ತತ್ವಂ ಸೂಚಿತಂ.
ನೋಡ್ರಿ, ತ್ವಯೋಗತ ನಾನು ಅಂತ ಹೇಳೋದರಿಂದ ತನಗೆ ಶಕ್ತಿ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಸುತಂ ಇತ್ಯನೇನ ರಾಮಸ್ಯ ಬಾಲತ್ವಂ ಸೂಚಿತಂ, ರಾಮದೇವರಿಗೆ ಬಾಲತ್ವ, ಇನ್ನೂ ಬಾಲಕರಾಗಿದ್ದಾರೆ ಅವರು ಅಂತ ಸೂಚನೆ ಮಾಡಿದ ದಶರಥ. ಪ್ರಭೋ ಇತ್ಯುಕ್ತ್ಯ ಪರಶುರಾಮಸ್ಯ ವೀರತ್ವಂ ಸೂಚಿತಂ, ಪ್ರಭು ಅಂತ ಸಂಬೋಧನೆ ಮಾಡಿದ್ದರಿಂದ ಪರಶುರಾಮ ದೇವರು ವೀರರು, ಸಮರ್ಥರು ಅಂತ ತಿಳಿಸಿಕೊಟ್ಟಂಗೆ ಆಗ್ತದೆ. ಹೀಗಾಗಿ ಇದರ ಅರ್ಥ ಏನು ಅಂದ್ರೆ, ವೀರಸ್ಯ ಶಕ್ತಸ್ಯ ಬಾಲಸ್ಯ ವಧಃ ನ ಯೋಗ್ಯ ಇತಿ ಭಾವಃ. ವೀರನಾದಂತಹ ವ್ಯಕ್ತಿ ಬಾಲಕನನ್ನು ಸಂಹಾರ ಮಾಡೋದು ಇದು ಯೋಗ್ಯವಲ್ಲ. ನನ್ನ ಮಗ ಬಾಲಕ, ನೀವು ವೀರರು, ಹೀಗಾಗಿ ಅದು ಯೋಗ್ಯ ಅಲ್ಲ, ಆ ರೀತಿಯಾಗಿ ಮಾಡೋದು ಯೋಗ್ಯ ಅಲ್ಲ ಅಂತ ದಶರಥ ಹೇಳಿದ್ದು ಕೇಳಿಕೊಂಡದ್ದು. ಇತ್ಯುದಿತ, ಈ ರೀತಿಯಾಗಿ ಹೇಳಿಸಿಕೊಂಡಂತಹ ಆ ಪರಶುರಾಮ ದೇವರು ಏನ್ ಮಾಡಿದರು ಅಂದ್ರೆ, ಅವ್ರು ಹೇಳ್ತಾರೆ ಪರಶುರಾಮ ದೇವರು, ತೇ ಸುತತ್ರಯಂ ಪ್ರದದಾಮಿ, ನೀ ರಾಮನನ್ನು ಸಂಹಾರ ಮಾಡಬೇಡ ಅಂತ ಕೇಳಿಕೊಳ್ತಾ ಇದೆಯಲ್ಲ, ಯುದ್ಧಕ್ಕೆ ಕರೀಬೇಡಿ, ರಾವಣ ಸಂಹಾರ ಮಾಡ್ಬಿಡ್ತೀರಿ ನೀವು ಅಂತ ನಿನ್ನ ತಲೆಯಲ್ಲಿ ಇದ್ದದ್ದು, ಆ ರೀತಿ ಕೇಳಿಕೊಳ್ತಾ ಇದ್ದದ್ದು. ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ಇನ್ನ ಉಳಿದಂತಹ 3 ಜನ ಮಕ್ಕಳಿದ್ದಾರೆ. ತೇ ಸುತತ್ರಯಂ, ಲಕ್ಷ್ಮಣಾದಿ ಸುತತ್ರಯಂ, ಲಕ್ಷ್ಮಣ ಭರತ ಶತ್ರುಘ್ನರು ಇದ್ದಾರೆ. ಆ 3 ಜನ ಮಕ್ಕಳನ್ನ ತೇ ಪ್ರದದಾಮಿ, ನಿನಗೆ ಕೊಟ್ಬಿಡ್ತೇನೆ. ಒಬ್ಬ ರಾಮನನ್ನ ಮಾತ್ರ ನಾನು ಯುದ್ಧಕ್ಕೆ ಕರಿತೇನೆ. ಅಷ್ಟೂರನ್ನ ಕರೆದು ಅವರನ್ನ ಯಾರನ್ನು ಕೂಡ ನಾಶ ಮಾಡೋದಿಲ್ಲ, ಸಂಹಾರ ಮಾಡೋದಿಲ್ಲ. ರಾಮನನ್ನ ಒಬ್ಬನನ್ನ ಮಾತ್ರ ನಾನು ಕರಿತಾ ಇದ್ದದ್ದು. ಆ 3 ಜನ ಮಕ್ಕಳನ್ನ ಕೊಟ್ಟು ಬಿಡ್ತೇನೆ. ತೇ ಸುತತ್ರಯಂ ಪ್ರದದಾಮಿ. ಆದರೆ ರಣೇ ಸ್ಥಿತಂ ರಾಘವಂ ಇಹ ದ್ರಷ್ಟುಂ ಆಗತಃ ಅಹಮಸ್ಮಿ. ಈ ಯುದ್ಧದಲ್ಲಿ ನಿಂತಹ ಆ ರಾಮಚಂದ್ರ ದೇವರನ್ನ, ರಾಮನನ್ನ ನೋಡೋದಕ್ಕಾಗಿ ನಾನು ಇಲ್ಲಿ ಬಂದದ್ದು, ಯುದ್ಧವನ್ನು ಮಾಡೋದಕ್ಕಾಗಿ ನಾನು ಬಂದದ್ದಿಲ್ಲಿ. ಅದಕ್ಕಾಗಿ ರಾಮನನ್ನ ಕೊಡೋದಿಲ್ಲ, ಏನ್ ಬೇಕಾದ್ರೆ ಉಳಿದ 3 ಜನ ಮಕ್ಕಳನ್ನ ಕೊಡ್ತೇನೆ ಅಂತ ಪರಶುರಾಮ ದೇವರು ಆ ಮಾತನ್ನ ಹೇಳ್ತಾರೆ. ಹೇಳಿ ಮುಂದೆ ಅವರು ಬಂದದ್ದೇ ರಾಮಚಂದ್ರ ದೇವರನ್ನ ದೇವರು ಹರಿ ಅಂತ ತಿಳಿಸಿಕೊಡುವುದಕ್ಕಾಗಿ. ಅದಕ್ಕೆ ಅದನ್ನ ತಿಳಿಸಿಕೊಡುವುದಕ್ಕಾಗಿಯೇ ಆ ವಿಚಾರವನ್ನ, ಮುಂದಿನ ವಿಚಾರವನ್ನ, ಆ ಕಾರ್ಯವನ್ನ ಮಾಡಿ ತೋರಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 43ನೆಯ ಶ್ಲೋಕ. ಸಯಿತ್ಥ ಮುಕ್ತ್ವಾ ನೃಪತಿಂ ರಘೂತ್ತಮಂ ಭೃಗೂತ್ತಮ ಪ್ರಾಹ ನಿಜಾಂ ತನುಂ ಹರಿಃ ಅಭೇದಮಗ್ನೇಷ್ವಪಿ ದರ್ಶಯನ್ ಪರಂ ಪುರಾತನೋಹಂ ಹರಿರೇಷ ಇತ್ಯಪಿ. ಸಯಿತ್ಥ ಮುಕ್ತ್ವಾ ನೃಪತಿಂ ರಘೂತ್ತಮಂ ಭೃಗೂತ್ತಮ ಪ್ರಾಹ ನಿಜಾಂ ತನುಂ ಹರಿಃ ಅಭೇದಮಗ್ನೇಷ್ವಪಿ ದರ್ಶಯನ್ ಪರಂ ಪುರಾತನೋಹಂ ಹರಿರೇಷ ಇತ್ಯಪಿ ಎಂಬುದಾಗಿ 43ನೆಯ ಶ್ಲೋಕ ಪದ ವಿಭಾಗ. ಸಹ ಇತ್ತಂ ಉಕ್ತ್ವಾ ನೃಪತಿಂ ರಘೂತ್ತಮಂ ಭೃಗೂತ್ತಮಃ ಪ್ರಾಹ ನಿಜಾಂ ತನುಂ ಹರಿಃ ಅಭೇದಂ ಅಗ್ನೇಷು ಅಪಿ ದರ್ಶಯನ್ ಪರಂ ಪುರಾತನಃ ಅಹಂ ಹರಿಃ ಏಷಃ ಇತಿ ಅಪಿ ಎಂಬುದಾಗಿ ಪದವಿಭಾಗ. ಯಾಕೆ ಯುದ್ಧಕ್ಕೆ ಕರಿತಾ ಇದ್ದದ್ದು, ಯಾಕೆ ಯುದ್ಧಕ್ಕೆ ಬಂದದ್ದು, ರಾಮಚಂದ್ರ ದೇವರನ್ನ ಯಾಕೆ ಕರಿತಾ ಇದ್ದದ್ದು ಎಂಬುದನ್ನ ಒಂದು ಪರಶುರಾಮ ದೇವರು ಹೇಳ್ತಾರೆ. ನೃಪತಿಂ ಸಯಿತ್ಥಂ ಉಕ್ತ್ವಾ ನೃಪತಿಂ, ಇತ್ತಂ ಸಹ ಹರಿಃ ಬೃಹೂತ್ತಮಃ ನೃಪತಿಂ ಪ್ರತ್ಯುಕ್ತ್ವಾ. ಏನ್ ಹೇಳಿದ್ದವರು ಪರಶುರಾಮ ದೇವರು ಕೊನೆಗೆ ಹಿಂದಿನ ಶ್ಲೋಕದಲ್ಲಿ ಬಂದದ್ದು, ರಣೇ ಸ್ಥಿತಂ ದ್ರಷ್ಟುಮಿಹಾಗತೋಸ್ಮ್ಯಹಂ,
ರಣದಲ್ಲಿ ಇದ್ದಂತಹ ಆ ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂತಹ ರಾಮನನ್ನ ನೋಡೋದಕ್ಕಾಗಿ ನಾನು ಬಂದದ್ದಿಲ್ಲಿ ಅಂತ. ಇದರ ಅರ್ಥ ಯುದ್ಧವನ್ನ ಮಾಡಬೇಕು ಅಂತ ಬಂದದ್ದು ಅಂತ ಪರಶುರಾಮ ದೇವರು ತಿಳಿಸಿಕೊಟ್ಟದ್ದು. ಸಹ ಇತ್ತಂ ಸಹ ಹರಿಃ ಭೃಗುತ್ತಮಃ ನೃಪತಿಂ ಪ್ರತ್ಯುಕ್ತ. ಈ ರೀತಿಯಾಗಿ ಹಿಂದಿನ ಶ್ಲೋಕದಲ್ಲಿ ಆ ಕಾರಣವನ್ನ ಹೇಳಿ, ಇತ್ತಂ ಹಿಂದೆ ಹೇಳಿದಂತೆ ಯುದ್ಧ ಭೂಮಿಯ ರಣರಂಗದಲ್ಲಿಯೇನೆ ಆ ರಾಮನನ್ನು ನೋಡಬೇಕು ಅನ್ನೋ ಸಲುವಾಗಿಯೇನೆ ನಾನು ಬಂದದ್ದು ಅಂತ ಆ ಭೃಗುತ್ತಮ ಭೃಗುಕುಲದಲ್ಲಿ ದೇವರು ನೃಪತಿಂ ಪ್ರತ್ಯುಕ್ತ ಈ ರೀತಿಯಾಗಿ ಆ ನೃಪತಿಯಾದಂತಹ ಆ ದಶರಥನನ್ನ ಕುರಿತು ಆ ರೀತಿಯಾಗಿ ಹೇಳಿ ಏನ್ ಮಾಡ್ತಾರೆ ಪರಶುರಾಮ ದೇವರು, ಏನನ್ನ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಅಹಂ ಏಷಃ ಅಪಿ ರಾಮೋ ಅಪಿ, ನಾನು ಪರಶುರಾಮ ಹೇಳ್ತಾ ಇದ್ದಾರೆ, ನಾನು ಮತ್ತು ಈ ರಾಮೋಪಿ ಏಷೋಪಿ ರಾಮೋಪಿ ರಾಮಚಂದ್ರ ದೇವರು ಕೂಡ ಪುರಾತನಃ ಹರಿಹಿ ಇತಿ, ಇಬ್ಬರೂ ಕೂಡ, ನಾನು ಈ ರಾಮಚಂದ್ರ ದೇವರು ಇಬ್ಬರೂ ಕೂಡ ಪುರಾತನಃ ಬಹಳ ಪುರಾತನರಾದವರು, ಅಂದ್ರೆ ಅನಾದಿ ಕಾಲದಿಂದ ಇದ್ದವರು. ಮತ್ತು ನಾವೆಷ್ಟೇ ಅಲ್ಲ ಹರಿಹಿ ಇತಿ, ನಾವಿಬ್ಬರೂ ಕೂಡ ಹರಿನೇ, ಇಬ್ಬರು ಬೇರೆ ಬೇರೆ ಅಂತ ಅರ್ಥ ಅಲ್ಲ. ನಾವಿಬ್ಬರೂ ಕೂಡ ಬೇರೆ ರೂಪವನ್ನ ಹೊಂದಿರಬಹುದಾದರೆ ಇಬ್ಬರೂ ಕೂಡ ನಾವೊಬ್ಬರೇ, ಅತ್ಯಂತ ಅಭೇದ ಇದೆ ಅಂತ ನಾವಿಬ್ಬರು ಹರಿನೇ ಅಂತ. ಅಗ್ನೇಶು, ಯಾರಿಗೆ ತಿಳುವಳಿಕೆ ಇಲ್ಲವೋ, ಜ್ಞಾನ ಇಲ್ಲವೋ, ಅಜ್ಞಾನಿಗಳಿದ್ದಾರೋ ಅಂಥವರಲ್ಲಿ, ಅಗ್ನೇಶು ಎಂಬುದಕ್ಕೆ ಅರ್ಥ ಬರೀತಾರೆ, ರಾಮೋ ಹರಿಹಿ ಇತಿ ಅಜಾನತ್ಸು ಜನೇಶು, ರಾಮ ಹರಿ ಅಂತ ಯಾರಿಗೆ ಗೊತ್ತಿಲ್ಲವೋ ಅಂತಹ ಜನರಲ್ಲಿ ಆ ಪರಶುರಾಮ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಯಾರು ರಾಮಚಂದ್ರ ದೇವರನ್ನ ಹರಿ ಅಂತ ತಿಳಿದುಕೊಂಡಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಎರಡನ್ನ ತಿಳಿಸಿಕೊಡ್ಲಿಕ್ಕೆ ಹೊರಟದ್ದು. ಏನು ಅಂದ್ರೆ ಪರಂ, ಒಂದು ಆ ರಾಮಚಂದ್ರ ದೇವರು ಏನು ಅಂದ್ರೆ ಪರಂ, ಪರಂ ಎಂಬುದಕ್ಕೆ ಇಂದ್ರಾರ್ಜುನ ವಿಶೇಷ ರಹಿತಂ. ಯಾವ ರೀತಿಯಾಗಿ ಇಂದ್ರ ಮತ್ತು ಅರ್ಜುನ, ಇಂದ್ರದೇವರೇ ಅರ್ಜುನನಾಗಿ ಅವತಾರ ಮಾಡಿದ್ದು, ಆದರೂ ಕೂಡ ಒಂದು ವಿಶೇಷ ಅವರಲ್ಲಿ ಇದ್ದದ್ದು, ಅತ್ಯಂತ ಭೇದ ಅಂತಲ್ಲ, ಏನೋ ಒಂದು ವಿಶೇಷ ಇದೆ ಅವರಲ್ಲಿ. ಹಾಗೆ ವಿಶೇಷ ರಹಿತಂ, ಈ ಭಗವಂತನೇ ರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ ಅಂದ್ರೆ ಇಂದ್ರನೇ ಅರ್ಜುನನಾಗಿ ಅವತಾರ ಮಾಡಿದಾಗ ಅಲ್ಲಿ ಒಂದು ವಿಶೇಷ ಇದೆ. ಆ ರೀತಿಯಾಗಿ ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಒಂದು ವಿಶೇಷ ಇದೆ ಅಂತಲೂ ಇಲ್ಲ, ಅತ್ಯಂತ ಅಭೇದ. ಮೂಲ ರೂಪಕ್ಕೆ ಏನೇನು ಶಕ್ತಿ ಇರಬಹುದು, ಜ್ಞಾನ ಇರಬಹುದು, ಆನಂದ ಇರಬಹುದು, ಎಲ್ಲವೂ ಕೂಡ ಸ್ವಲ್ಪವೂ ಕೂಡ ವ್ಯತ್ಯಾಸ ಇಲ್ಲ, ಏನೂ ವಿಶೇಷ ಇಲ್ಲ, ಅದನ್ನು ತಿಳಿಸಬೇಕಾಗಿದೆ. ಮತ್ತು ಸ್ವಸ್ಯ ರಾಮಸ್ಯ ಅವತಾರಾಣಾಂ ಅಭೇದಂ ದರ್ಶಯನ್, ಮತ್ತೇನ್ ತಿಳಿಸ್ಲಿಕ್ಕೆ ಹೊರಟದ್ದು ಅಂದ್ರೆ ಪರಶುರಾಮ ದೇವರು ತನಗೂ ಮತ್ತು ರಾಮಚಂದ್ರ ದೇವರಿಗೂ, ಪರಶುರಾಮ ದೇವರಿಗೂ ರಾಮಚಂದ್ರ ದೇವರಿಗೂ ಇಬ್ಬರು ಕೂಡ ಅವತಾರರೇ, ಭಗವಂತನ ಅವತಾರಗಳೇ ಎರಡು. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ಏನೂ ಒಂದು ವಿಶೇಷ ಇಲ್ಲ, ಅತ್ಯಂತ ಅಭೇದ ಅಂತಂದ್ರೆ ಅದಾಯ್ತು. ಆದ್ರೆ ಅವತಾರ ರೂಪಗಳೇನಿವೆ ಅಲ್ಲ, ಅವುಗಳಲ್ಲಿ ಏನಾದರೂ ಭೇದ ಇರಬಹುದಲ್ಲ ಅಂತಂದ್ರೆ ಅವುಗಳಿಗೂ ಭೇದ ಇಲ್ಲ, ಅತ್ಯಂತ ಅಭೇದವೇ ಅವಕ್ಕೂ ಕೂಡ. ಪರಶುರಾಮ ದೇವರಿಗೂ ರಾಮಚಂದ್ರ ದೇವರಿಗೂ ಕೂಡ ಅತ್ಯಂತ ಅಭೇದ. ಹೀಗಾಗಿ ಅದನ್ನೂ ತಿಳಿಸಿಕೊಡಬೇಕಾಗಿದೆ. ಮೂಲ ರೂಪಕ್ಕೂ ರಾಮಚಂದ್ರ ಅವತಾರ ರೂಪಕ್ಕೂ ಏನೋ ಒಂದು ವಿಶೇಷ ಇಲ್ಲ, ಅವತಾರ ರೂಪಗಳಿಗೂ ಕೂಡ ಒಂದು ಏನೋ ವಿಶೇಷ ಇಲ್ಲ, ಭೇದ ಇಲ್ಲ, ಅತ್ಯಂತ ಅಭೇದ ಇದೆ. ಅಭೇದಂ ದರ್ಶಯನ್, ಪರಂ ದರ್ಶಯನ್ ಅಭೇದಂ ದರ್ಶಯನ್, ಪರವನ್ನು ಅಂದ್ರೆ ವಿಶೇಷ ಇಲ್ಲ ಎಂಬುದನ್ನು ತಿಳಿಸಿಕೊಡಬೇಕಾಗಿದೆ, ಮತ್ತು ಅಭೇದವೂ ಇದೆ ಅವತಾರ ರೂಪಗಳಲ್ಲಿ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ, ತೋರಿಸುವುದಕ್ಕಾಗಿ ಅಜ್ಞಾನಿಗಳಿಗೆ. ನಿಜಾಂತನು ಸ್ವಸ್ವರೂಪಂ ರಘುತ್ತಮಂ ಪ್ರಾಹ, ಅದಕ್ಕಾಗಿ ನಿಜಾಂತನು ತನ್ನದೇ ಆದಂತಹ ಒಂದು
ತನು ಶರೀರ ಅಂದ್ರೆ ಅದು ಪರಶುರಾಮ ದೇವರ ಮತ್ತೊಂದು ಶರೀರ, ತಮ್ಮ ಶರೀರ ಅಂದ್ರೆ ರಾಮಚಂದ್ರ ಶರೀರ ಅಂತ ಅರ್ಥ, ಬೇರೆ ಬೇರೆ ಅಂತ ಅರ್ಥವೇ ಅಲ್ಲ. ಇಬ್ಬರ ಶರೀರವು ಜ್ಞಾನಾನಂದಾತ್ಮಕವಾದಂತಹ ಶರೀರ. ಹೀಗಾಗಿ ಆ ನಿಜಾಂತನು ತನ್ನದೇ ಆದಂತಹ ಶರೀರ ಇರುವಂತಹ ರಘುತ್ತಮಂ ಆ ರಾಮಚಂದ್ರ ದೇವರನ್ನ ಕುರಿತು ಪ್ರಾಹ ಆ ಪರಶುರಾಮ ದೇವರು ಹೇಳಿದರು. ನಿಜಾಂ ತನುಂ ಪ್ರಾಹ ರಘುತ್ತಮಂ ಪ್ರಾಹ ಅಂತ ಅನ್ವಯ. ರಘುತ್ತಮನನ್ನ ಕುರಿತು ಪ್ರಾಹ ಹೇಳಿದರು. ಏನಾಯ್ತು ಹಾಗಾದ್ರೆ, ಆ ದಶರಥನಿಗೆ ಒಂದು ಬೇಕಾದ್ರೆ ಇನ್ನು 3 ಜನ ಮಕ್ಕಳನ್ನು ಕೊಡ್ತೇನೆ, ಆದರೆ ಈ ರಾಮಚಂದ್ರನನ್ನ ನಾನು ಯುದ್ಧವನ್ನು ಮಾಡೋದಕ್ಕಾಗಿಯೇ ಬಂದದ್ದು ಅಂತ ಹೇಳಿ ರಾಮಚಂದ್ರ ದೇವರನ್ನ ಕರಿತಾ ಇದ್ದದ್ದು ಅಥವಾ ರಾಮಚಂದ್ರ ದೇವರಿಗೆ ಹೇಳುವಂತಹದ್ದು. ಈ ಒಂದು ವಿಚಾರವನ್ನ ಅಜ್ಞಾನಿಗಳಿಗೆ ತಿಳಿಸೋದಕ್ಕಾಗಿಯೇ ರಾಮಚಂದ್ರ ದೇವರನ್ನ ಆ ರೀತಿಯಾಗಿ ಯುದ್ಧಕ್ಕೆ ಕರಿತಾ ಇದ್ದದ್ದು, ಒಂದು ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಮುಂದಿನ ಶ್ಲೋಕದಲ್ಲಿ ಆ ವಿಚಾರ ಏನು ಇಲ್ಲಿ ಹೇಳಿದ್ದು, ರಘುತ್ತಮಂ ಪ್ರಾಹ, ರಘುತ್ತಮನನ್ನ ಕುರಿತು ಪರಶುರಾಮ ದೇವರು ಮಾತನಾಡಿದರು, ಹೇಳಿದರು ಅಂತ ಹೇಳಿದ್ದು. ಅದೇನ್ ಹೇಳಿದ್ರು ಎಂಬುದನ್ನೇ ಮುಂದಿನ ಶ್ಲೋಕದಲ್ಲಿ ಆ ಪರಶುರಾಮ ದೇವರ ವಿಚಾರವನ್ನ, ರಾಮದೇವರಿಗೆ ಪರಶುರಾಮ ದೇವರು ಹೇಳಿದಂತಹ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ.